ನಮಸ್ಕಾರ ಫ್ರೆಂಡ್ಸ್. ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್ ಮಾಡಲು ಮೊದಲು census.gov.in/se ಹೋಗಿ. ಆವಾಗ ಈ ಸ್ಕ್ರೀನ್ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿ. ಆಮೇಲೆ ಸ್ಕ್ರೀನ್ ಮೇಲೆ ತೋರಿಸಿರುವ ಕ್ಯಾಪ್ಚಾ ಎಂಟರ್ ಮಾಡಿ. ನೆಕ್ಸ್ಟ್ ವೆರಿಫೈ ಅಂಡ್ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ನಲ್ಲಿ ತೋರಿಸಿರುವ ವೆಲ್ಕಮ್ ಇನ್ಸ್ಟ್ರಕ್ಷನ್ಸ್ ಓದಿ. ಇಲ್ಲಿ ಮನೆಯ ಹೆಡ್ ಹೆಸರು ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಇಮೇಲ್ ಐಡಿ ಇದ್ರೆ ಎಂಟರ್ ಮಾಡಿ. ಇದು ಕಂಪಲ್ಸರಿ ಅಲ್ಲ. ಆಮೇಲೆ ವೆರಿಫೈ ಅಂಡ್ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟೆಪ್ನಲ್ಲಿ ನಿಮ್ಮ ಇಷ್ಟ ಆಗಿರೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಮೊಬೈಲ್ಗೆ ಬಂದಿರೋ OTP ವೆರಿಫೈ ಮಾಡಿ. ಈ ಸ್ಟೆಪ್ನಲ್ಲಿ ಕೊಡಲಾಗಿರುವ ಮ್ಯಾಪ್ ಇಂದ ನಿಮ್ಮ ಮನೆ ಸೆಲೆಕ್ಟ್ ಮಾಡಿ. ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಮುಂದೆ ನಿಮ್ಮ ಮನೆಯ ಡೀಟೇಲ್ಸ್ ಎಂಟರ್ ಮಾಡಬೇಕು. ಇಲ್ಲಿ ನಿಮ್ಮ ಮನೆಯ ನೆಲದ ಮುಖ್ಯವಾಗಿ ಬಳಸಿರುವ ವಸ್ತುವನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮ್ಮ ಮನೆಯ ಗೋಡೆಗಳ ಮುಖ್ಯವಾಗಿ ಬಳಸಿರುವ ವಸ್ತುವನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಮುಖ್ಯವಾಗಿ ಬಳಸಿರುವ ವಸ್ತುವನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮ್ಮ ಮನೆಯ ಕಂಡೀಷನ್ ಸೆಲೆಕ್ಟ್ ಮಾಡಿ. ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾರ್ಮಲಿ ನಿಮ್ಮ ಮನೆಯಲ್ಲಿ ವಾಸವಾಗಿರುವ ಟೋಟಲ್ ಪರ್ಸನ್ಸ್ ಸಂಖ್ಯೆ ಎಂಟರ್ ಮಾಡಿ. ಇಲ್ಲಿ ಮನೆಯ ಹೆಡ್ ಜೆಂಡರ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಈ ಲಿಸ್ಟ್ ಇಂದ ಮನೆಯ ಓನರ್ಶಿಪ್ ಸ್ಟೇಟಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಡ್ವೆಲ್ಲಿಂಗ್ ರೂಮ್ ಸಂಖ್ಯೆ ಎಂಟರ್ ಮಾಡಿ. ಹೆಚ್ಚು ಇನ್ಫಾರ್ಮೇಶನ್ಗೆ ಇಲ್ಲಿ ತೋರಿಸಿದ್ದ ಐಕಾನ್ ಮೇಲೆ ಕ್ಲಿಕ್ ಮಾಡಬಹುದು. ಈ ಸ್ಟೆಪ್ನಲ್ಲಿ ನಿಮ್ಮ ಮನೆಯಲ್ಲಿ ವಾಸವಾಗಿರುವ ಮ್ಯಾರಿಡ್ ಕಪಲ್ಸ್ ಸಂಖ್ಯೆ ಎಂಟರ್ ಮಾಡಿ. ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡ್ರಿಂಕಿಂಗ್ ವಾಟರ್ ಮೈನ್ ಸೋರ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಡ್ರಿಂಕಿಂಗ್ ವಾಟರ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಲೈಟಿಂಗ್ ಮೈನ್ ಸೋರ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಲ್ಯಾಟ್ರಿನ್ ಆಕ್ಸೆಸ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಲ್ಯಾಟ್ರಿನ್ ಟೈಪ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ವೇಸ್ಟ್ ವಾಟರ್ ಔಟ್ಲೆಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಪ್ರೆಮಿಸಸ್ ಒಳಗೆ ಬಾತಿಂಗ್ ಫೆಸಿಲಿಟಿ ಅವೈಲಬಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಕಿಚನ್ ಅವೈಲಬಿಲಿಟಿ ಮತ್ತು LPG ಅಥವಾ PNG ಕನೆಕ್ಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಕುಕಿಂಗ್ಗೆ ಯೂಸ್ ಮಾಡುವ ಮೇನ್ ಫ್ಯೂಯಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಟೆಲಿವಿಷನ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಇಂಟರ್ನೆಟ್ ಆಕ್ಸೆಸ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಬೈಸಿಕಲ್ ಮತ್ತು ಸ್ಕೂಟರ್ ಅಥವಾ ಮೋಟಾರ್ ಸೈಕಲ್ ಅಥವಾ ಮೋಪೆಡ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಕಾರ್ ಅಥವಾ ಜೀಪ್ ಅಥವಾ ವ್ಯಾನ್ ಅವೈಲಬಿಲಿಟಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಸೇವಿಸುವ ಧಾನ್ಯವನ್ನು ಆಯ್ಕೆ ಮಾಡಿ. ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟೆಪ್ನಲ್ಲಿ ನೀವು ಎಂಟರ್ ಮಾಡಿದ್ದ ಡೀಟೇಲ್ಸ್ ರಿವ್ಯೂ ಮಾಡಬಹುದು. ಏನಾದರೂ ಡೀಟೇಲ್ಸ್ ಚೇಂಜ್ ಮಾಡಬೇಕು ಅಂದರೆ ಬ್ಯಾಕ್ ಟು ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಮುಂದೆ ಹೋಗಲು ಕನ್ಫರ್ಮ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನ್ ಕಾಣಿಸುತ್ತೆ. ಇಲ್ಲಿ ಮುಖ್ಯ ವಿಷಯ ಏನಂದ್ರೆ ಇದು ನಿಮ್ಮ
ಸೆಲ್ಫ್ ಎನ್ಯುಮರೇಷನ್ ಐಡಿ. ದಯವಿಟ್ಟು ಈ ಸ್ಕ್ರೀನ್ನ ಸ್ಕ್ರೀನ್‌ಶಾಟ್ ತಗೊಳ್ಳಿ ಅಥವಾ ಈ ಐಡಿನ ನೋಟ್ ಮಾಡ್ಕೊಳ್ಳಿ. ಸೆನ್ಸಸ್ ಹೌಸ್ ಲಿಸ್ಟಿಂಗ್ ಸಮಯದಲ್ಲಿ ಎನ್ಯುಮರೇಟರ್ ನಿಮ್ಮ ಮನೆಗೆ ಬಂದಾಗ ಈ ಐಡಿ ಅವ್ರಿಗೆ ಕೊಡಿ. ನೀವು ಈ ಐಡಿ ಕೊಡಿದ್ರೆ ನೀವು ಸಬ್ಮಿಟ್ ಮಾಡಿದ್ದ ಎಲ್ಲ ಇನ್ಫಾರ್ಮೇಶನ್ ಎನ್ಯುಮರೇಟರ್ ಅವರ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಕಾಣಿಸುತ್ತೆ. ಆಮೇಲೆ ಎನ್ಯುಮರೇಟರ್ ಡೀಟೇಲ್ಸ್ ವೆರಿಫೈ ಮಾಡಿ ಸೆನ್ಸಸ್ ಆರ್ಗನೈಸೇಷನ್ಗೆ ಸಬ್ಮಿಟ್ ಮಾಡ್ತಾರೆ. ಈ ಪ್ರಾಸೆಸ್ ಇಂದ ನಿಮ್ಮ ಟೈಮ್ ತುಂಬಾ ಸೇವ್ ಆಗುತ್ತೆ. ಧನ್ಯವಾದಗಳು.